ನಮಸ್ಕಾರ. ಕನ್ಯಾ ರಾಶಿ ಅಥವಾ ಕನ್ಯಾ ಲಗ್ನದಲ್ಲಿ ಜನಿಸಿದವರಿಗೆ ಈ ಮಾರ್ಚ್ ತಿಂಗಳು ಏನೆಲ್ಲ ವಿಶೇಷತೆಗಳನ್ನ ತಂದಿದೆ ಬನ್ನಿ ಈ ವಿಶ್ಲೇಷಣೆಯಲ್ಲಿ ನೋಡೋಣ. ಸರಿ, ಹಾಗಿದ್ರೆ ತಡ ಮಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಎಲ್ಲರ ಮನಸ್ಸಲ್ಲೂ ಓಡೋ ಮೊದಲ ಪ್ರಶ್ನೆ, ಈ ಮಾರ್ಚ್ ತಿಂಗಳು ಕನ್ಯಾ ರಾಶಿಯವರಿಗೆ ಹೇಗಿರಲಿದೆ? ಒಂದೇ ಮಾತಲ್ಲಿ ಹೇಳೋದಾದ್ರೆ ಮಾರ್ಚ್ ತಿಂಗಳು ಕನ್ಯಾ ರಾಶಿಯವರಿಗೆ ತುಂಬಾನೇ ಚೆನ್ನಾಗಿದೆ. ಅದ್ರಲ್ಲೂ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಂತೂ ಅದ್ಭುತವಾಗಿದೆ. ಇದಕ್ಕೆ ಕಾರಣ ಏನ್ ಗೊತ್ತಾ? ಒಂದು ತುಂಬನೇ ಅಪರೂಪದ, ತುಂಬನೇ ಶಕ್ತಿಶಾಲಿಯಾದ ಗ್ರಹಗಳ ಸಂಯೋಜನೆ. ಇದು ದೊಡ್ಡ ಮಟ್ಟದ ಆರ್ಥಿಕ ಅದೃಷ್ಟವನ್ನೇ ತಂದುಕೊಡುತ್ತೆ. ಹಾಗಿದ್ರೆ ಈ ಒಂದು ಪಾಸಿಟಿವ್ ಎನರ್ಜಿಗೆ ಕಾರಣ ಆಗ್ತಿರೋ ಗ್ರಹಗಳ ಚಲನೆ ಹೇಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಈ ತಿಂಗಳ ಅದೃಷ್ಟಕ್ಕೆ ಅಸಲಿ ಕಾರಣ ಏನು ಅಂತ. ಮಾರ್ಚ್ 1ನೇ ತಾರೀಕು ಶುಕ್ರ ತನ್ನ ಉಚ್ಚ ರಾಶಿಯಾದ ಮೀನ ರಾಶಿಗೆ ಬರ್ತಾನೆ. ಇದು ಶುಕ್ರನಿಗೆ ಅತ್ಯಂತ ಪವರ್ಫುಲ್ ಜಾಗ. ಈ ತಿಂಗಳ ಅದೃಷ್ಟಕ್ಕೆ ಮುಖ್ಯ ಕೀಲಿಯೇ ಇದು. ಸೊ ಈ ಗ್ರಹಗಳ ಕಾಂಬಿನೇಷನ್ನಿಂದಾಗಿ ಅತಿ ಹೆಚ್ಚು ಪರಿಣಾಮ ಬೀರೋದು ಹಣಕಾಸಿನ ವಿಚಾರಗಳ ಮೇಲೆ. ಇಲ್ಲಿ ಒಂದು ದೊಡ್ಡ ಪಾಸಿಟಿವ್ ಬದಲಾವಣೆ ಕಾಣಿಸಿಗಲಿದೆ. ಇಲ್ಲಿ ಒಂದು ವಿಷಯವನ್ನ ಗಮನದಲ್ಲಿಟ್ಕೊಳ್ಬೇಕು. ಕನ್ಯಾ ರಾಶಿಯವರ ಹಣಕಾಸಿಗೆ ಇಂಥದ್ದೊಂದು ಅದ್ಭುತ ಯೋಗ ಬರೋದು ವರ್ಷಕ್ಕೆ ಒಮ್ಮೆ ಮಾತ್ರ. ಹೌದು, ಇದು ಅಷ್ಟು ವಿಶೇಷವಾದ ಸಮಯ. ವಿಶೇಷವಾಗಿ ಮಾರ್ಚ್ 1ರಿಂದ 25ರವರೆಗಿನ ಸಮಯ ಇದೆಯಲ್ಲ, ಇದು ಅನಿರೀಕ್ಷಿತವಾಗಿ ಹಣಕಾಸಿನ ಲಾಭಗಳನ್ನ ಪಡೆಯೋದಿಕ್ಕೆ ತುಂಬಾನೇ ಪ್ರಬಲವಾದ ಸಮಯ. ಅಂದರೆ ಎಲ್ಲೋ ಒಂದು ಕಡೆಯಿಂದ ದುಡ್ಡು ಬರೋ ಸಾಧ್ಯತೆ ಇದೆ. ಹಾಗಿದ್ರೆ ಯಾವೆಲ್ಲ ರೀತಿಯಲ್ಲಿ ಲಾಭ ಆಗಬಹುದು? ನೋಡಿ, ಸಾಲ ಬೇಕಾಗಿದ್ರೆ ಅದು ಮಂಜೂರಾಗಬಹುದು. ಬೇರೆಯವರಿಗೆ ಕೊಟ್ಟಿದ್ದ ಹಣ ವಾಪಸ್ ಬರಬಹುದು. ಹೊಸ ಹೂಡಿಕೆ ಮಾಡಿದ್ರೆ ಯಶಸ್ಸು ಸಿಗತ್ತೆ. ಒಟ್ಟಿನಲ್ಲಿ ಹಣಕಾಸಿನ ನಿರ್ಧಾರಗಳನ್ನ ತೆಗೆದುಕೊಳ್ಳಕ್ಕೆ ಇದಕ್ಕಿಂತ ಒಳ್ಳೆ ಸಮಯ ಮತ್ತೊಂದಿಲ್ಲ. ಈ ಒಳ್ಳೆ ಸಮಯದ ಪ್ರಭಾವ ಬರೀ ಹಣಕಾಸಿಗೆ ಮಾತ್ರ ಸೀಮಿತವಾಗಿಲ್ಲ. ಜೀವನದ ಬೇರೆ ಪ್ರಮುಖ ವಿಚಾರಗಳ ಮೇಲೂ ಇದರ ಪಾಸಿಟಿವ್ ಪರಿಣಾಮ ಇದೆ. ಯಾರಾದ್ರೂ ದೊಡ್ಡ ಮಟ್ಟದ ಖರೀದಿ ಅಂದ್ರೆ ಮನೆ, ಸೈಟು ಅಥವಾ ಗಾಡಿ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಇದು 2 ಹಂತದ ಪ್ರಕ್ರಿಯೆ. ಮೊದಲನೇ ಹಂತ ಮಾರ್ಚ್ ತಿಂಗಳಲ್ಲಿ ಸರಿಯಾಗಿ ಪ್ಲಾನ್ ಮಾಡಿ. 2ನೇ ಹಂತ ಮೇ ತಿಂಗಳ ನಂತರ ಗುರುಬಲ ಶುರುವಾದಾಗ ಆ ಪ್ಲಾನ್ ಯಶಸ್ವಿಯಾಗುತ್ತೆ. ಸೊ ಈಗ ಪ್ಲಾನ್ ಮಾಡೋಕೆ ಸಕಾಲ. ಇನ್ನು ವೃತ್ತಿ ಜೀವನದ ಕಡೆ ಬರೋದಾದ್ರೆ, ಈಗ ಮಾಡ್ತಿರೋ ಕೆಲ್ಸದಲ್ಲೇ ಪ್ರಮೋಷನ್ ಸಿಗೋ ಸಾಧ್ಯತೆ ಇದೆ. ಕುಟುಂಬ ಜೀವನ ಅಂತೂ ತುಂಬಾನೇ ಶಾಂತಿಯುತವಾಗಿ ಖುಷಿಯಾಗಿ ಇರುತ್ತೆ. ಅಣ್ಣ ತಮ್ಮಂದಿರ ಮಧ್ಯ ಸಾಮರಸ್ಯ ಇರುತ್ತೆ. ಮಕ್ಕಳಿಗಾಗಿ ಯೋಚನೆ ಮಾಡ್ತಿರೋರಿಗೆ ಇದು ಶುಭ ಸಮಯ. ಹಾಗೆ ಮದ್ವೆಗೆ ಪ್ರಯತ್ನ ಮಾಡ್ತಿರೋರ್ಗೂ ಒಳ್ಳೆ ಕಾಲ. ಎಲ್ಲ ತುಂಬಾ ಚೆನ್ನಾಗಿದೆ, ಆದ್ರೆ ಒಂದೆರಡು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕಾಗತ್ತೆ. ಅವ್ಯಾವು ಅಂತ ನೋಡೋಣ. ಮೊದಲನೆಯದಾಗಿ ಆರೋಗ್ಯ. ಊಟ ತಿಂಡಿ ವಿಷಯದಲ್ಲಿ ಸ್ವಲ್ಪ ಗಮನ ಇರ್ಲಿ. ಮಸಾಲೆ ಪದಾರ್ಥಗಳನ್ನ ಕಡಿಮೆ ಮಾಡಿ ಹಿತವಾದ ಆಹಾರ ಸೇವಿಸಿ. 2ನೇದು ಸ್ವಭಾವ. ಕುಜರಾಹು ಯುತಿ ಇರೋದ್ರಿಂದ ಕೋಪ, ಆವೇಶ ಜಾಸ್ತಿಯಾಗ್ಬೋದು. ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು. ಕೊನೇದಾಗಿ ವಿದ್ಯಾರ್ಥಿಗಳು. ಸ್ವಲ್ಪ ಸೋಮಾರಿತನವನ್ನ ಕಡಿಮೆ ಮಾಡ್ಕೊಂಡ್ರೆ ಫಲಿತಾಂಶ ಇನ್ನೂ ಚೆನ್ನಾಗ್ ಬರುತ್ತೆ. ಈ 3 ಸಣ್ಣ ವಿಷಯಗಳನ್ನ ನೋಡ್ಕೊಂಡ್ರೆ ಸಾಕು, ಈ ತಿಂಗಳು ಆರಾಮಾಗಿರುತ್ತೆ. ಇಷ್ಟೊತ್ತು ನಾವು ಮಾತಾಡಿದ್ದು ಮಾರ್ಚ್ ತಿಂಗಳ ಬಗ್ಗೆ. ಆದ್ರೆ ಈಗ ಬರ್ತಿರೋದು ಈ ವಿಶ್ಲೇಷಣೆಯ ಅತ್ಯಂತ ಪ್ರಮುಖವಾದ ಭಾಗ. ಅದೇನಂದ್ರೆ ಭವಿಷ್ಯದ ಯೋಜನೆಗಳು. ನೋಡಿ, ಈ ವರ್ಷದ ಮೇ ತಿಂಗಳಿಂದ ಡಿಸೆಂಬರ್ವರೆಗೆ ಒಂದು ಗೋಲ್ಡನ್ ಪೀರಿಯಡ್ ಶುರುವಾಗ್ತಾ ಇದೆ. ಜೀವನದ ದೊಡ್ಡ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಇದೊಂದು ಸುವರ್ಣಾವಕಾಶ ಅಂತಾನೆ ಹೇಳಬಹುದು. ಹಾಗಿದ್ರೆ ಯಾಕೆ ಮೇ ಡಿಸೆಂಬರ್ ಸಮಯ ಅಷ್ಟೊಂದು ಮುಖ್ಯ? ಯಾಕಂದ್ರೆ ಡಿಸೆಂಬರ್ ನಂತರ ಗ್ರಹಗಳ ಸ್ಥಿತಿಯಲ್ಲಿ ಕೆಲವು ಸವಾಲುಗಳು ಬರುವ ಸಾಧ್ಯತೆ ಇದೆ. ಅದಕ್ಕೆ ಈಗಲೇ ಸಿದ್ಧರಾಗಬೇಕು. ನೋಡಿ, ಮೇಯಿಂದ ಡಿಸೆಂಬರ್ವರೆಗೆ ಗುರುಬಲ ಶುರುವಾಗುತ್ತೆ. ಇದು ಯಾವುದೇ ದೀರ್ಘಕಾಲೀನ ಯೋಜನೆಗೆ ಅತ್ಯುತ್ತಮ ಸಮಯ. ಆದ್ರೆ ಡಿಸೆಂಬರ್ ನಂತರ ರಾಹು ಪಂಚಮ ಸ್ಥಾನಕ್ಕೆ ಬರ್ತಾನೆ. ಹಾಗೆ ಸುಮಾರು 1.25 ವರ್ಷದಲ್ಲಿ ಅಷ್ಟಮ ಶನಿ ಕೂಡ ಶುರುವಾಗತ್ತೆ. ಆಗ ದೊಡ್ಡ ನಿರ್ಧಾರಗಳನ್ನ ಮಾಡೋದು ಕಷ್ಟ. ಸೊ ಆಯ್ಕೆ ತುಂಬಾ ಸ್ಪಷ್ಟವಾಗಿದೆ. ಈ ಗೋಲ್ಡನ್ ಪೀರಿಯಡ್ನಲ್ಲೇ ಭವಿಷ್ಯವನ್ನ ಭದ್ರಪಡಿಸ್ಕೋಬೇಕು. ಹಾಗಿದ್ರೆ ಆ ಸುವರ್ಣಾವಧಿಯಲ್ಲಿ ಏನೆಲ್ಲ ಮಾಡಬಹುದು? ಆಸ್ತಿ ಅಥವಾ ಬೇರೆ ಯಾವುದೇ ಸ್ಥಿರ ಆಸ್ತಿ ಖರೀದಿ, ವಾಹನ ಖರೀದಿ, ಕೆಲ್ಸ ಬದಲಾಯಿಸೋದು, ಪ್ರಮೋಷನ್ಗೆ ಪ್ರಯತ್ನ ಪಡೋದು, ಹೀಗೆ ಜೀವನದ ಯಾವುದೇ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳಕ್ಕೆ ಅದೇ ಸರಿಯಾದ ಸಮಯ. ಸರಿ, ಹಾಗಿದ್ರೆ ಇಷ್ಟೊತ್ತು ನಾವು ಚರ್ಚೆ ಮಾಡಿದ ಎಲ್ಲಾ ವಿಷಯಗಳನ್ನ ಒಟ್ಟು ಸೇರಿಸಿ ಮುಂದಿನ ದಾರಿ ಹೇಗಿರ್ಬೇಕು ಅಂತ ಒಂದು ಸಾರಾಂಶ ನೋಡೋಣ. ಒಂದು ಮಾತಿದೆ, ಒಳ್ಳೆ ಸಮಯಗಳನ್ನ ಹಾಳ್ ಮಾಡ್ಕೊಂಡ್ರೆ ಮತ್ತೆ ಅದು ಸಿಗೋದು ತುಂಬಾ ಕಷ್ಟ. ಇದು ಅಕ್ಷರಶಃ ಸತ್ಯ. ಈ ಸಮಯದ ಮಹತ್ವವನ್ನ ಇದು ಎತ್ತಿ ತೋರಿಸುತ್ತೆ.
ಹಾಗಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ಪ್ರಮುಖ ವಿಷಯ ಏನೆಂದ್ರೆ, ಈ ಮಾರ್ಚ್ ತಿಂಗಳ ಒಳ್ಳೆ ಸಮಯವನ್ನ ಕೇವಲ ಸಣ್ಣಪುಟ್ಟ ಲಾಭಗಳಿಗೆ ಸೀಮಿತ ಮಾಡ್ಕೋಬಾರ್ದು. ಇದನ್ನ ಒಂದು ತಯಾರಿ ಅಂದುಕೊಂಡು ಮುಂದೆ ಬರುವ ಮೇ-ಡಿಸೆಂಬರ್ನ ಆ ದೊಡ್ಡ ಅವಕಾಶಕ್ಕೆ ಸಿದ್ಧರಾಗಬೇಕು. ಸದ್ಯಕ್ಕೆ ಕೆಲ್ಸಗಳು ಸ್ವಲ್ಪ ನಿಧಾನವಾಗಿ ಆಗ್ತಿದೆ, ಯಾಕೋ ಮುಂದೆ ಸಾಗ್ತಿಲ್ಲ ಅಂತ ಅನ್ಸ್ಬೋದು. ಚಿಂತೆ ಬೇಡ, ತಾಳ್ಮೆಯಿಂದೈರಿ. ಮೇ ತಿಂಗಳು ಕಳೆದ ನಂತರ ಎಲ್ಲವೂ ರಾಕೆಟ್ ವೇಗದಲ್ಲಿ ಮುಂದೆ ಹೋಗುತ್ತೆ. ಈಗೊಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅಂದುಕೊಳ್ತೀನಿ. ಹಾಗಿದ್ರೆ ಮುಂದೆ ಬರ್ತಿರೋ ಈ ಅದ್ಭುತವಾದ ಸಮಯವನ್ನ ಬಳಸ್ಕೊಳ್ಳೋಕೆ ಯಾವ ರೀತಿ ಯೋಜನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚಿಸ್ಬೇಕಾಗಿದೆ. ಮುಂಬರುವ ತಿಂಗಳು ಕನ್ಯಾ ರಾಶಿಯ ಎಲ್ಲರಿಗೂ ಸಮೃದ್ಧಿ, ಸಂತೋಷ ಮತ್ತು ಯಶಸ್ಸನ್ನು ತಂದುಕೊಡಲಿ ಅಂತ ಹಾರೈಸ್ತೇನೆ. ಧನ್ಯವಾದಗಳು.